ಇವತ್ತು ನಾನು ತೊಗೊಂಬಂದಿದ್ದೀನಿ ಶಾರ್ಕ್. ಭಾಳಷ್ಟು ದೊಡ್ಡ ಸೈಜ್ ಅಕ್ವೇರಿಯಂ ಶಾಪಲ್ಲಿ ಹುಡುಕಿ ದೊಡ್ಡ ಶಾರ್ಕ್ನ ತೊಗೊಂಬಂದಿದ್ದೀನಿ ನಮ್ಮ 5 ಫೀಟ್ ಟ್ಯಾಂಕಲ್ಲಿ ಹಾಕೋಕ್ಕೆ. ಇದು ನಾವು 5 ಫೀಟ್ ಟ್ಯಾಂಕಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಶಾರ್ಕ್ ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ, ಭಾಳಷ್ಟು ದೊಡ್ಡ ಶಾರ್ಕ್ ಇದೆ. ನನ್ನ ಹತ್ರ ಮೊದಲೇ ಶಾರ್ಕ್ ಇತ್ತು 2 ಈ ಟ್ಯಾಂಕಲ್ಲಿ. ಇದನ್ನು ನಾನು ಟೆಂಪ್ರರಿ ಪರ್ಪಸ್ಗೋಸ್ಕರದಿಂದ ಆಚೆ ಕಡೆ ಪೌಂಡಲ್ಲಿ ಇಡ್ತಿದ್ದೆ. ಈಗ ಮಳೆಗಾಲ ಜಾಸ್ತಿ, ಚಳಿಗಾಲ ಜಾಸ್ತಿ ಆಗ್ತಾಯಿದೆ, ಅದಕ್ಕೆ ಟೆಂಪ್ರರಿ ಪರ್ಪಸಲ್ಲಿ ಇಲ್ಲಿ ಶಿಫ್ಟ್ ಮಾಡಿದ್ದೀನಿ. ಇಲ್ಲೇ ಒಂದೇ ಒಂದು ಶಾರ್ಕ್ ಇತ್ತು, ಇವಾಗ 2ರಲ್ಲಿ ಒಂದು ಸತ್ತೋಗಿತ್ತು, ಒಂದೇ ಒಂದು ಶಾರ್ಕ್ ಇದೆ ಆಲ್ರೆಡಿ 6 ತಿಂಗಳಿಂದ. ಸೊ ಅದಕ್ಕೆ ಕಂಪ್ನಿ ಕೂಡ ಒಂದೇ ಒಂದು ಆಗ್ತಾಯಿದೆ, ಚೆನ್ನಾಗಿ ಕಾಣ್ತಲ್ಲ, ಮತ್ತು ಟ್ಯಾಂಕು ಕೂಡ ಖಾಲಿ ಕಾಣ್ತಾ ಇದೆ. ಅದಕ್ಕೆ ಯಾವುದಾದ್ರೂ ಮೀನು ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆವಾಗ ಶಾರ್ಕ್ ಸಿಕ್ತು ನನಗೆ ಭಾಳಷ್ಟು ದೊಡ್ಡ ಸೈಜಲ್ಲಿ. ಯಾಕಂದರೆ ಈ ಸೈಜಲ್ಲಿ ಶಾರ್ಕು ಸಿಗೋದು ನಾರ್ಮಲ್ ಆಗಿ ಕಷ್ಟ, ಅದಕ್ಕೆ ನನಗೆ ಸಿಕ್ಬಿಟ್ಟು ಇವತ್ತು ನಾನು ತೊಗೊಂಬಂದಿನಿ. ಈಗ ನಾನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇಂಟ್ರೊಡ್ಯೂಸ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದು ನಾನು ಟ್ಯಾಂಕಲ್ಲಿ ಶಾರ್ಕ್ ಅದು ಪಾಕೆಟ್ಗಳನ್ನು ಫ್ಲೂಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಯಾಕಂದರೆ ನೀವು ಯಾವಾಗಲೂ ಶಾರ್ಕ್ ಅಥವಾ ಬೇರೆ ಮೀನಾದ್ರೂ ಇರಲಿ, ಚಿಕ್ಕ ಗಪ್ಪಿ ಇರಲಿ, ಒಂದಾದ್ರೂ ಇರಲಿ, 100 ಆದ್ರೂ ಇರಲಿ, 10 ಆದ್ರೂ ಇರಲಿ, ದೊಡ್ಡ ಶಾರ್ಕು ಅಥವಾ ದೊಡ್ಡ ಮೀನು ಯಾವುದಾದ್ರೂ ಇರಲಿ ತೊಗೊಂಬಲ್ಲಿ ನೀವು ಪ್ರಾಪರ್ ಅಕ್ಯುಮಿಡೇಷನ್ ಮಾಡಿನೇ ಇಂಟ್ರೊಡ್ಯೂಸ್ ಮಾಡಬೇಕು. ಭಾಳ ಜನ ಏನು ಮಾಡ್ತಾರೆ, ಡೈರೆಕ್ಟ್ ಅಕ್ವೇರಿಯಂ ನೀರಲ್ಲಿ ಬಿಟ್ಬಿಡ್ತಾರೆ. ಸಡನ್ ವಾಟರ್ ಚೇಂಜಸ್ ಆದ ತಕ್ಷಣವೇ, ಸಡನ್ ಟೆಂಪರೇಚರ್ ಚೇಂಜ್ ಆದ ತಕ್ಷಣ ಶಾಕ್ ಬಂದುಬಿಡುತ್ತೆ ಮೀನು ಬಾಡಿ ಒಳಗಡೆ. ಆ ಥರ ಏನಾಗಿ ಫಿಶಸ್ ಸತ್ತೋಗ್ಬಿಡುತ್ತೆ. ಸೊ ನಮಗೆ ಉದಾಹರಣೆ ಹೇಳಬೇಕಂದ್ರೆ, ನಾವು AC ರೂಮಲ್ಲಿ ಕೂತ್ಕೊಂಡಿದ್ದೀನಿ, ನಮಗೆ ಕರ್ಕೊಂಡೋಗಿ ಬಿಸಿಲಲ್ಲಿ, ಮಧ್ಯಾಹ್ನ ಬಿಸಿಲಲ್ಲಿ ಕರ್ಕೊಂಡೋಗಿ ಹೈವೇ ರೋಡಲ್ಲಿ ನಿಲ್ಲಿಸ್ಬಿಟ್ರೆ ಹೆಂಗಾಗುತ್ತೆ? ಒಂಥರ ಚೇಂಜಸ್ ಆಗಿಬಿಡುತ್ತೆ. ನಮಗೆ ಕಾಯಿಲೆನೂ ನಮ್ಮ ಜ್ವರನೂ ಬರ್ಬೋದು, ಇಲ್ಲಾಂದರೆ ಬಾಡಿಯಲ್ಲಿ ಚೇಂಜಸ್ಸು ಬರ್ಬೋದು, ಏನೇನೋ ಒಂಥರ ಚಕ್ಕರ್ ಆಗ್ದಂಗೆ ಆಗುತ್ತೆ. ಅದೇ ಥರ ಒಬ್ಬ ಮನುಷ್ಯ ಏನು ಮಾಡ್ತಾಯಿದ್ದಾನೆ, ಚಳಿಗಾಲದಲ್ಲಿ ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ, ಸ್ವಲ್ಪ ಬಿಸಿಯಲ್ಲಿ ಬ್ಲ್ಯಾಂಕೆಟ್ ಹಾಕ್ಕೊಂಡು ಕೂತ್ಕೊಂಡಿದ್ದಾನೆ. ಆಮೇಲೆ ತೊಗೊಂಡೋಗಿ ಐಸ್ ನೀರು ಬಕೆಟ್ ಆಗಿಬಿಟ್ರೆ ಏನಾಗುತ್ತೆ? ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಅದೇ ಥರ ಫಿಶಸ್ಸು ಕೂಡ, ಫಿಶಸ್ ಬಾಡಿಯಲ್ಲಿ ಸಡನ್ ಚೇಂಜಸ್ ಆಗಿಬಿಟ್ರೆ ಏನಾಗುತ್ತೆ? ಸತ್ತೋಗ್ಬಿಡುತ್ತೆ. 1 ದಿನ, 1 ವಾರ, 2 ದಿನ, 3 ದಿನ ಇರುತ್ತೆ. ಆಮೇಲೆ ಬರ್ತಾ ಒಂದೇ ಕಡೆ ಕೂತ್ಕೊಳ್ಳುತ್ತೆ, ಫುಡ್ ತೊಗೊಳೋದು ಸತ್ತೋಗ್ಬಿಡುತ್ತೆ. ಯಾಕಂದರೆ ಅವ್ರ ಬಾಡಿಯಲ್ಲಿ ಚೇಂಜಸ್ ಬಂದುಬಿಟ್ಟಿದೆ, ಸ್ಟ್ರೆಸ್ ಬಂದುಬಿಟ್ಟಿದೆ, ಸಡನ್ ಶಾಕ್ ಬಂದುಬಿಟ್ಟಿದೆ. ಆ ಶಾಕ್ ಯಾವ ಥರ ಬಂದಿದೆ? ನೀವು ಪ್ರಾಪರ್ ಇಂಟ್ರೊಡ್ಯೂಸ್ ಮಾಡಿಲ್ಲ. ಪ್ರಾಪರ್ ಇಂಟ್ರೊಡ್ಯೂಸ್ ಮಾಡೋಕ್ಕೋಸ್ಕರ ಏನು ಮಾಡಬೇಕು, ಅಟ್ಲೀಸ್ಟ್ 10 ನಿಮಿಷ ಈ ಬ್ಯಾಗನ್ನು ಫ್ಲೋಟ್ ಮಾಡೋಕ್ಕೆ ಬಿಡಬೇಕು. ಈ ಬ್ಯಾಗ್ ಫ್ಲೋಟ್ ಮಾಡೋಕ್ಕೆ ಬಿಟ್ಬಿಟ್ರೆ ಏನಾಗುತ್ತೆ, ನೀವು ಅಕ್ವೇರಿಯಂ ಶಾಪಿಗೆ ತೊಗೊಂಬಂದರೆ ನೀರು ಅದ್ರ ಟೆಂಪ್ರೇಚರ್ ಬೇರೆದಿರುತ್ತೆ, ಮತ್ತು ಟ್ಯಾಂಕಿನ ನೀರು ಬೇರೆದಿರುತ್ತೆ. ಎರಡಕ್ಕೂ ಸೆಟ್ ಆಗೋಕ್ಕೆ, ಎರಡೂ ಒಂದೇ ಥರ ತಾಪಮಾನ ಬರೋಕ್ಕೆ 10 ನಿಮಿಷ ಅಟ್ಲೀಸ್ಟ್ ತೊಗೊಳುತ್ತೆ. ಅದು 10 ನಿಮಿಷ ಆದಮೇಲೆ ಈ ಪಾಕೆಟ್ ನೀರನ್ನು ನೀವು ಟ್ಯಾಂಕಲ್ಲಿ ಆಗಬಾರ್ದು. ಯಾಕಂದರೆ ಇದರಲ್ಲಿ ಆಲ್ರೆಡಿ ಆಕ್ಸಿಜನ್ ಎಲ್ಲ ಎಕ್ಸಾಸ್ಟ್ ಆಗಿಬಿಟ್ಟಿದೆ, ಮೀನುಗಳು ಎಲ್ಲ ಆಕ್ಸಿಜನ್ ತೊಗೊಂಡ್ಬಿಟ್ಟಿದೆ, ಮತ್ತು ಗಲೀಜಿದೆ. ಅದಕ್ಕೆ ಬರೀ ಮೀನನ್ನು ಅದು ನೀವು ನೆಟ್ ತೊಗೊಂಡು ಬರೀ ಮೀನನ್ನು 10 ನಿಮಿಷ ಆದಮೇಲೆ ಟ್ಯಾಂಕಲ್ಲಿ ಆಗಬೇಕು. ಇದೇ ಥರ ನೀವು ಕಂಟಿನ್ಯೂ ಮಾಡಿಕೊಂಡ್ರೆ ನಿಮ್ಮ ಮೀನುಗಳು ಸಾಯೋದಿಲ್ಲ, ಆ್ಯಕ್ಟಿವ್ ಆಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಟ್ಯಾಂಕಲ್ಲಿ ಹಾಕಿದ ಮೇಲೂ ಪ್ರಾಪರ್ ಫುಡ್ ತಿನ್ನುತ್ತೆ, ಪ್ರಾಪರ್ ಆ್ಯಕ್ಟಿವ್ನೆಸ್ ಸಿಗುತ್ತೆ, ಆಡ್ತಾ ಇರುತ್ತೆ. ಕೆಲವೊಮ್ಮೆ ನೀವು ತೊಗೊಂಬಂದು ಡೈರೆಕ್ಟ್ ಆಗಿಬಿಡ್ತೀರಾ, ಅದಕ್ಕೆ ಅದು ಸ್ಟ್ರೆಸ್ ಆಗಿ ಒಂದೇ ಕಡೆ ಕೂತ್ಕೊಳತ್ತೆ. ನಿಮ್ಮ ಬಂದರೂ ಮುಂದ್ಗಡೆ ನಿಮಗೆ ಗ್ರೀಟಿಂಗ್ ಮಾಡಲ್ಲ, ಮುಂದೆ ಬರಲ್ಲ. ನೀವೇನು ಅಂದ್ಕೊಳ್ತೀರಾ, ಏನು ಕಾಯಿಲೆ ಬಂದುಬಿಟ್ಟಿದೆ, ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಪ್ರಾಪರ್ ಆ್ಯಕ್ಟಿವ್ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ನೀವು ಪ್ರಾಪರ್ ಇಂಟ್ರೊಡಕ್ಷನ್ ಮಾಡಿಲ್ಲ. ಸೊ ಬನ್ನಿ ಈ ಥರ 10 ನಿಮಿಷ ನಾವು ಬಿಡೋಣ. ಟೆಂಪ್ರೇಚರ್ ಆಲ್ರೆಡಿ ಅಕ್ಯುಮಿಡೇಷನ್ ಆಲ್ರೆಡಿ 5 ನಿಮಿಷ ಆಗಿಬಿಟ್ಟಿದೆ, ಇನ್ನೂ 10 ನಿಮಿಷ ಆಗೋಕ್ಕೆ ವೇಟ್ ಮಾಡೋಣ. ಸೊ ಈಗ ನೋಡಿ 10 ನಿಮಿಷ ಆಯಿತು, 10 ನಿಮಿಷ ಇಂಟ್ರೊಡಕ್ಷನ್ ಹಾಕಿ 10 ನಿಮಿಷ ಆಯಿತು. ಈಗ ನಾನು ಈ ಶಾರ್ಕನ್ನು ಇಂಟ್ರೊಡ್ಯೂಸ್ ಮಾಡೋಕೆ ಹೋಗ್ತಾ ಇದ್ದೀನಿ. ಇದನ್ನು ಮೊದಲು ನಾವು ಪಾಕೆಟ್ ತೊಗೊಂಡ್ಬಿಟ್ಟು ಈ ನೀರನ್ನು ನಾವು ಟ್ಯಾಂಕಲ್ಲಿ ಹಾಕೋಕೆ ಹೋಗಲ್ಲ, ನೀವು ಕೂಡ ಆಗಬಾರ್ದು. ಬರೀ ಮೀನನ್ನು ನಾವು ಹಾಕ್ತೀವಿ. ಸೊ ನಾನು ಕೈನ ತೊಗೊಳ್ತೀನಿ, ಯಾಕಂದರೆ ಕೈನ ಬದಲು ನಾವು ಸ್ವಲ್ಪ, ಯಾಕಂದರೆ ಇದು ಶಾರ್ಕು ಬಹಳಷ್ಟು ಈಸಿಯಾಗಿ ಕೈಯಲ್ಲಿ ಕ್ಯಾಚ್ ಮಾಡ್ಬೋದು, ಬೇರೆ ಮೀನಿಗೆ ಆಗೋಲ್ಲ, ಮತ್ತು ಇದು ಕಚ್ಚೋದಿಲ್ಲ. ಅದಕ್ಕೆ ನಾನು ಕೈನೇ ತೊಗೊಂಡು ಹಾಕಿರ್ತೀನಿ. ನೋಡಿ ನಾನು ಎಷ್ಟು ಶಾರ್ಕ್ ದೊಡ್ಡದಿದೆ, ಬಹಳಷ್ಟು ದೊಡ್ಡದು. ಇದು ಅಕ್ವೇರಿಯಂ ಶಾಪಲ್ಲಿ ಹುಡುಕಿ ನಾನು ದೊಡ್ಡ ತೊಗೊಂಬಂದಿರೋದು. ನೋಡಿ ಬ್ಲೂ ಲೈನ್ ಅಪಿಯರ್ ಆಗ್ತಾಯಿದೆ, ಇದಕ್ಕೆ ಬ್ಲೂ ಲೈನ್ ಶಾರ್ಕ್ ಕೂಡ ಅಂತಾರೆ. ಈಗ ನೀವು ನೋಡ್ಬೋದು ಕ್ಯಾಮ್ರಲ್ಲಿ ಕಾಣ್ತಾ ಇದೆ. ಸೊ 4 ಶಾರ್ಕು ಕೂಡ ಇದರಲ್ಲಿ ಆಗಿಬಿಟ್ಟಿದ್ದೀನಿ. ಸೊ ಇದು ಟ್ಯಾಂಕ್ ಸೈಜು 5 ಫೀಟ್ ಟ್ಯಾಂಕು, ಅಗಲ 2 ಅಡಿ, ಹೈಟ್ 2 ಅಡಿ. ಸೊ ನಾನು ಅಂದ್ಕೊಳ್ತೀನಿ ಈ ಶಾರ್ಕ್ ಟ್ಯಾಂಕು ಆಗಿಬಿಟ್ಟಿದೆ, ಇವಾಗ ಕಂಪ್ಲೀಟ್ಲಿ ಶಾರ್ಕ್ ಟ್ಯಾಂಕ್ ಆಗಿಬಿಟ್ಟಿದೆ. ಇದಕ್ಕೆ ನಾವು ಅಂದ್ಕೊಳ್ಳೋಣ ಶಾರ್ಕ್ ಟ್ಯಾಂಕ್. ಇವಾಗ ಲಾಸ್ಟ್ ಟೈಮು ಕೂಡ ನಾನು ಇದರಲ್ಲಿ 100 ಟೆಟ್ರಾಸ್ ಹಾಕಿದ್ದೆ, ನಾನು ಗಿವ್ ಅವೇ ಮಾಡಿಬಿಟ್ಟೆ. ಈಗ ಖಾಲಿ ಟ್ಯಾಂಕ್ ಇತ್ತು, ಯಾವ ಮೀನು ಹಾಕೋಣ ಅಂತ ತೋರಿಸೋದೆ. ನಾವು ಡಿಸ್ಕಸ್ ಟ್ಯಾಂಕ್ನ ಕನ್ವರ್ಟ್ ಮಾಡೋಣ ಅಂತ ಇದೆ. ಈಗ ಚಳಿಗಾಲದಲ್ಲಿ, ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಇದು ಡಿಸ್ಕಸ್ ಆಗಿದ್ರೆ ಚೆನ್ನಾಗಿ ಸರ್ವೈವ್ ಆಗೋಲ್ಲ, ಅದಕ್ಕೆ ಶಾರ್ಕ್ ತೊಗೊಂಬಂದು ಹಾಕಿದ್ದೀನಿ. ಸೊ ಇದು 5 ಫೀಟ್ ಟ್ಯಾಂಕು, 2 ಫೀಟ್. ನೀವು ಯಾವಾಗಲೂ ಶಾರ್ಕ್ ತೊಗೊಂಬಂದ್ರೂ ಮಿನಿಮಮ್ 5 ಫೀಟ್ ಟ್ಯಾಂಕ್ ಇದ್ದರೆ ಹಾಕಿ, ಇಲ್ಲಾಂದರೆ ಹಾಕೋಬೇಡಿ. ಮತ್ತು ಶಾರ್ಕು ಗ್ರೂಪ್ ಫಿಶಸ್ಸು, ಒಂದು ಸಿಂಗಲ್ ಅಥವಾ 2 ಇಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ನೀವು ಗ್ರೂಪಲ್ಲೇ ಇಡಬೇಕು. ಗ್ರೂಪ್ ಅಂದರೆ ನೀವು 4, 5 ಅಥವಾ ಈ ಥರ ಇದ್ದರೆ ಇದು ಹ್ಯಾಪಿಯಾಗಿರುತ್ತೆ ಮತ್ತು ಜಾಲಿ ಆಗಿರುತ್ತೆ. 1, 2 ತೊಗೊಂಡು ಹಾಕಿದರೆ ಅದು ಜಾಲಿ ಆಗಿರಲ್ಲ, ಹ್ಯಾಪಿ ಆಗಿರಲ್ಲ, ಮತ್ತು ಫಾಸ್ಟು ಗ್ರೋತ್ ಆಗೋದಿಲ್ಲ. ಮತ್ತು ಇದ್ರ ಜೊತೆಗೆ ನಾವು ಅಲಿಗೇಟರ್ಗಳು ಹಾಕಿದ್ದೀವಿ, ಅದಕ್ಕೇನು ಕಚ್ಚೋದಿಲ್ಲ ಮತ್ತು ಏನು ಹರ್ಟ್ ಮಾಡಲ್ಲ. ಯಾಕೆಂದರೆ ನಾವು ಇದಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಆಲ್ರೆಡಿ, ಫುಡ್ ಎಲ್ಲ ಹಾಕಿ. ಸೊ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಅಂದ್ಕೊಳ್ತೀನಿ. ನಾವು 1 ವಾರ ಅಥವಾ 1 ತಿಂಗಳು ನಾವು ಇದರಲ್ಲಿ ಬಹಳಷ್ಟು ಕಾಂಟೆಂಟ್ ಮಾಡೋಣ. ಶಾರ್ಕ್ ಬಗ್ಗೆ ಯಾವ ಥರ ಶಾರ್ಕನ್ನು ಕೇರ್ ಮಾಡ್ಕೊಬೇಕು, ಯಾವ ಥರ ಶಾರ್ಕನ್ನು ನಾವು ನೋಡ್ಕೊಬೇಕು, ಶಾರ್ಕ್ ಟ್ಯಾಂಕ್ ಮೇಟ್ಸ್, ಈ ಥರ ಬಹಳಷ್ಟು ವೀಡಿಯೋ ಬರ್ತಾ ಇರುತ್ತೆ.
ಈಗ ಕಂಪ್ಲೀಟ್ಲಿ ಅನ್ಕೊಳ್ತೀನಿ. ಮತ್ತು ಇದು ವಿತೌಟ್ ಆಕ್ಸಿಜನ್ ಸಪ್ಲೈನೂ ಕೂಡ ಇಡ್ಬೋದು ನೀವು, ಆಕ್ಸಿಜನ್ ಸಪ್ಲೈ ಏನು ಕೊಡೋಂಗಿಲ್ಲ, ವಿತೌಟ್ ಆಕ್ಸಿಜನ್ ಕೂಡ ಇದನ್ನು ಇಡ್ಬೋದು. ಇನ್ನೂ ಕೊಟ್ಟರೆ ಒಳ್ಳೆಯದು. ಯಾಕಂದರೆ ಏನು ಮಾಡ್ತಾರೆ, ಭಾಳ ಜನ ಆಕ್ಸಿಜನ್ ಕೊಡೋದು ಇಲ್ಲೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನೀರು ಗಲೀಜಿಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ನೀರು ಪೂರ್ತಿ ಕೂಡ ಚೇಂಜ್ ಮಾಡಬಾರ್ದು. ಭಾಳ ಜನ ಏನು ಮಾಡ್ತಾರೆ, ಶಾರ್ಕು ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ರಜಾ ತೊಗೊಂಡ್ಬಿಟ್ಟು ಟ್ಯಾಂಕ್ ಕ್ಲೀನ್ ಮಾಡಬೇಕಂತ ಎಲ್ಲ ನೀರು ಚೇಂಜ್ ಮಾಡಿಬಿಡ್ತಾರೆ. ಆವಾಗೂ ಕೂಡ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಪೂರ್ತಿ ನೀರು ಚೇಂಜ್ ಮಾಡೋಕೆ ಹೋಗಬೇಡಿ. ತಿಂಗಳಿಗೆ ಒಮ್ಮೆ 30% 40% ಚೇಂಜ್ ಮಾಡಿ ಸಾಕು. ಮತ್ತು ಫಿಲ್ಟರ್ ಸಿಸ್ಟಮ್ ಆನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿದ್ರೂ ನಡೆಯುತ್ತೆ, ಆಕ್ಸಿಜನ್ ಕೊಟ್ಟರು ಒಳ್ಳೆಯದು. ಇಲ್ಲಾಂದರೆ ಕೆಲವೊಮ್ಮೆ ಏನಾಗುತ್ತೆ, ನೀರು ಜಾಸ್ತಿ ಗಲೀಜಾಗಿಬಿಟ್ರೆ ಅದರಲ್ಲಿ ಆಕ್ಸಿಜನ್ ಸಪ್ಲೈ ಕಮ್ಮಿ ಇರುತ್ತೆ. ಆವಾಗ ಮೀನಿಗೆ ಪ್ರಾಬ್ಲಮ್ ಆಗುತ್ತೆ, ಮೇಲ್ಗಡೆ ಬಂದು ಆಕ್ಸಿಜನ್ ತೊಗೊಳ್ತಾ ಇರುತ್ತೆ, ಸತ್ತೋಗ್ಬಿಡುತ್ತೆ. ಸೊ ಅದಕ್ಕೆ ಆಕ್ಸಿಜನ್ ಸಪ್ಲೈ ಕೊಟ್ಟರೆ ಒಳ್ಳೆಯದು. ಮತ್ತು ಶಾರ್ಕ್ಗೆ ಏನು ಡೆಕೋರೇಷನ್ ಜಾಸ್ತಿ ಹಾಕೋಕೆ ಹೋಗಬೇಡಿ. ಯಾಕಂದರೆ ಭಾಳ ಜನ ಏನು ಮಾಡ್ತಾರೆ, ಶಾರ್ಕಲ್ಲಿ ಬ್ರಿಡ್ಜು ಅಥವಾ ಏನು ಚಿಕ್ಕ ಪೋಟುಗಳು ತೊಗೊಂಡು ಹಾಕಿರ್ತಾರೆ. ಶಾರ್ಕ್ ನರ್ವಸ್ ಸಿಸ್ಟಮ್ ಇದರಲ್ಲಿ ನರ್ವಸ್ ಸಿಸ್ಟಮ್ ಇರುತ್ತೆ. ಯಾಕಂದರೆ ನರ್ವಸ್ನೆಸ್ ಜಾಸ್ತಿ. ಈ ಬೇರೆ ಮೀನಲ್ಲಿ ಅಷ್ಟು ನರ್ವಸ್ ಇಲ್ಲ, ಇದರಲ್ಲಿ ಇರುತ್ತೆ. ಒಂದೇ ಸಲ ಯಾರಾದರೂ ಮುಂದ್ಗಡೆ ಹೋದರೆ ಸಡನ್ನಾಗಿ ಈ ಕಡೆ ಆ ಕಡೆ ಹೋಗಿ ತಮ್ಮನ್ನು ಹರ್ಟ್ ಮಾಡ್ಕೊಳುತ್ತೆ, ಕೆಲವೊಮ್ಮೆ ರಕ್ತ ಬಂದುಬಿಡುತ್ತೆ. ಯಾಕಂದರೆ ಅದು ನರ್ವಸ್ನೆಸ್ ಜಾಸ್ತಿ ಇರುತ್ತೆ. ಆವ ಟೈಮಲ್ಲಿ ಶಾರ್ಕಲ್ಲಿ ಟ್ಯಾಂಕಲ್ಲಿ ಏನಾದ್ರು ಶಾರ್ಪ್ ಐಟಮ್ ಇದ್ದರೆ ಡೆಕೋರೇಷನ್ ಇದಕ್ಕೆ ಹರ್ಟ್ ಆಗುತ್ತೆ, ಕಟ್ಟು ಆಗ್ಬೋದು, ಬ್ಲಡ್ ಥರ ಕಟ್ಟಾಗುತ್ತೆ. ಅದಕ್ಕೆ ಓಪನ್ ಇದ್ದರೆ ಒಳ್ಳೆಯದು. ಇದು ಪ್ರಾಪರ್ ಟ್ಯಾಂಕ್ ಸೆಟಪ್ ಅಂತ ಅಂದ್ಕೊಳ್ತೀನಿ ನಾನು ಶಾರ್ಕ್. ಯಾಕಂದರೆ ಇದರಲ್ಲಿ ಜಾಸ್ತಿ ಡೆಕೋರೇಷನ್ ಇಲ್ಲ, ಓಪನ್ ಆಗಿದೆ. ಬೇಕಾದರೆ ಗ್ರೇವಲ್ ಹಾಕ್ಕೊಳ್ಳಿ, ಗ್ರೇವಲ್ ಒಳ್ಳೆಯದು. ಯಾಕಂದರೆ ಗಲೀಜು ಏನಾದರೂ ಮಾಡಿದರೆ ಅದ್ರ ಒಳಗಡೆ ಹೋಗಿ ಅದು ಸಿಕ್ಕಾಕೊಳ್ಳುತ್ತೆ, ಅಷ್ಟು ಜಾಸ್ತಿ ಕಾಣಲ್ಲ. ವಿತೌಟ್ ಗ್ರೇವಲ್ ಇಕ್ಕಿದ್ರೂ ಒಳ್ಳೆಯದು, ಇದ್ರೂ ಒಟ್ಟಲ್ಲಿ ಶಾರ್ಕ್ಗೆ ಜಾಸ್ತಿ ಡೆಕೋರೇಷನ್ ಐಟಮ್ ಹಾಕೋಬೇಕು. ಯಾಕಂದರೆ ಇದು ಟ್ಯಾಂಕಿನ ಇಡೀ ಈಚ್ ಆ್ಯಂಡ್ ಕಾರ್ನರ್, ಎವ್ರಿ ಕಾರ್ನರ್ಗೆ ಇದು ಸ್ವಿಮ್ ಆಗ್ತಾ ಇರುತ್ತೆ. ಅದಕ್ಕೆ ಎಲ್ಲ ಕಾರ್ನರ್ ಖಾಲಿ ಇದ್ರೇನು ಇದು ಎಂಜಾಯ್ ಮಾಡ್ತಾ ಇರುತ್ತೆ, ತಮ್ಮನ್ನು ಮತ್ತು ಸ್ವಿಮ್ ಮಾಡ್ತಾ ಇರುತ್ತೆ. ಸೊ ಇವತ್ತಿನ ವಿಷಯ ಅಷ್ಟೇ. ಈ ಥರ ಬಹಳಷ್ಟು ವೀಡಿಯೋ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಐ ಹೋಪ್ ಇನ್ನೂ ವೀಡಿಯೋ ಕಾಂಟೆಂಟ್ ಬರ್ತಾ ಇರುತ್ತೆ ಶಾರ್ಕ್ ಬಗ್ಗೆ. ಈ ವಿಡಿಯೋ ಹೆಂಗೆ ಇಷ್ಟ ಆಯಿತು ಕೇಳಿ ಲೈಕ್ ಶೇರ್ ಮಾಡಿ. ಮತ್ತು ಯಾವ ಟಾಪಿಕ್ ಬಗ್ಗೆ ನಾವು ಮುಂದೆ ವೀಡಿಯೋ ಮಾಡೋಣ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಶಾರ್ಕ್ ಜೊತೆ ನೀವು ಇಷ್ಟಪಡೋದು, ಯಾಕಂದರೆ ವ್ಯೂವರ್ಸು, ವೀಕ್ಷಕರು ನೀವು ಯಾವ ಟಾಪಿಕ್ ಇಷ್ಟಪಡ್ತೀರೋ ಅದೇ ಮೇಲೆ ನಾವು ವೀಡಿಯೋ ಮಾಡಿದ್ರೆ ನಮಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಇನ್ನೊಂದು ವಿಡಿಯೋ ಸಿಗೋಣ. ಅಲ್ಲಿಂದ ತನಕ ನಮಸ್ತೆ, ಗುಡ್ ಬೈ.